ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವೀರೇಶ್ವರಾವಿರ್ಭಾವ ಅಮಿತ್ರಜಿತ್ ಪರಾಕ್ರಮ ವರ್ಣನವೆಂಬ 82ನೆಯ ಅಧ್ಯಾಯಕ್ಕೆ ಸ್ವಾಗತ. ಪಾರ್ವತಿಯು ಕೇಳುತ್ತಾಳೆ, ಮಹೇಶ್ವರನೇ, ವೀರೇಶ್ವರಲಿಂಗದ ಮಹಾತ್ಮ್ಯವು ಅತ್ಯುತ್ತಮವಾದುದೆಂದು ಕೇಳಿರುವೆನು. ಅಲ್ಲಿ ಹಿಂದೆ 100 ಸಿದ್ಧರು ಮೋಕ್ಷಸಿದ್ಧಿಯನ್ನು ಪಡೆದರೆಂದು ತಿಳಿದಿರುವೆನು. ಕಾಶಿಯಲ್ಲಿ ಈ ಉತ್ತಮ ಲಿಂಗವು ಆವಿರ್ಭವಿಸಿದ ಬಗೆಯಂತೂ ಲೋಕೇಶ್ವರನೇ, ಆ ಲಿಂಗವು ಶೀಘ್ರವಾಗಿಯೇ ಸಕಲ ಸಿದ್ಧಿಗಳನ್ನು ಕೊಡುವುದೆಂಬುದು ನಿಜವೇ? ಈ ವಿಷಯಗಳೆಲ್ಲವನ್ನು ನನಗೆ ವಿಸ್ತರಿಸುವವನಾಗು. ಮಹೇಶ್ವರನು ಹೇಳುತ್ತಾನೆ, ಮಹಾದೇವಿಯೇ, ಸರ್ವೋತ್ತಮನಾದ ಸರ್ವೋತ್ತಮವಾದ ವೀರೇಶ್ವರನ ಆವಿರ್ಭಾವವನ್ನು ಕುರಿತ ಚರಿತ್ರೆಯನ್ನು ಕೇಳು. ಸರ್ವಮಂಗಳೆ, ಈ ಚರಿತ್ರೆಯನ್ನು ಕೇಳಿದರೆ ಸಾಕು, ಮನುಷ್ಯನು ಪುಣ್ಯಭಾಗಿಯಾಗುವನು. ಪೂರ್ವದಲ್ಲಿ ಶತ್ರುಜಿತ್ ಎಂಬೊಬ್ಬ ಮಹಾರಾಜನಿದ್ದನು. ಆತನು ಸಕಲ ಶತ್ರುಗಳ ರಾಜಧಾನಿಗಳನ್ನು ಜಯಿಸಿದ್ದನು. ಧರ್ಮಬುದ್ಧಿಯುಳ್ಳವನು, ಮಹಾಪರಾಕ್ರಮಿಯು. ತನ್ನ ಪ್ರಜೆಗಳನ್ನು ಸಂತೋಷಗೊಳಿಸುವುದರಲ್ಲಿಯೇ ಅವನು ನಿರತನಾಗಿದ್ದನು. ಕೀರ್ತಿಯನ್ನೇ ತನ್ನ ಧನವನ್ನಾಗಿ ಎಣಿಸಿದ್ದನು. ದಾನಶೀಲನಾಗಿದ್ದನು. ಕುಶಾಗ್ರ ಬುದ್ಧಿಯುಳ್ಳವನು. ಬ್ರಾಹ್ಮಣರನ್ನೇ ತನ್ನ ದೈವವನ್ನಾಗಿ ತಿಳಿದಿದ್ದನು. ಯಾವಾಗಲೂ ಯಜ್ಞಗಳನ್ನು ಮಾಡಿ ಅವಭೃತ ಸ್ನಾನಗಳಿಂದ ಒದ್ದೆಯಾದ ತಲೆಗೂದಲುಗಳುಳ್ಳವನಾಗಿದ್ದನು. ದೊಡ್ಡವರಲ್ಲಿ ನಮ್ರಭಾವದಿಂದ ಇರುತ್ತಿದ್ದನು. ನೀತಿಶಾಸ್ತ್ರವನ್ನು ತಿಳಿದವನು. ಸಕಲ ಕರ್ಮಗಳಲ್ಲಿಯೂ ಕುಶಲನು. ವಿದ್ಯಾ ಪಾರಂಗತನು. ಸದ್ಗುಣವಂತನು. ಗುಣವಂತರಲ್ಲಿ ಪ್ರೀತಿಯುಳ್ಳವನು. ಉಪಕಾರವನ್ನು ಮರೆಯದವನು. ಮಧುರವಾಗಿ ಮಾತನಾಡುವವನು. ಪಾಪ ಕೃತ್ಯಗಳನ್ನು ಮಾಡುವುದರಲ್ಲಿ ಹಿಂಜರಿಯುವವನು. ಸತ್ಯವಾಕ್ಯ ತತ್ಪರನು. ಶೌಚಾಚಾರಗಳಿಗೆ ತವರು ಮನೆಯು. ಮಿತಭಾಷಿಯು. ಜಿತೇಂದ್ರಿಯನು. ಯುದ್ಧರಂಗದಲ್ಲಿ ಯಮನಿಗೆ ಸಮಾನನು. ಸಭಾಮಂಟಪದಲ್ಲಿ ಮಹಾವಿದ್ವಾಂಸನಾಗಿದ್ದನು. ಸ್ತ್ರೀಯರ ಕಾಮಚೇಷ್ಟೆಗಳೆಲ್ಲವನ್ನೂ ತಿಳಿದವನು. ಯುವಕನಾದರೂ ವೃದ್ಧರಿಗೂ ಸಹ ಅತ್ಯಂತ ಪ್ರಿಯವಾಗಿದ್ದನು. ಧರ್ಮದಿಂದಲೇ ಹಣವನ್ನು ಸಂಪಾದಿಸಿ ತನ್ನ ಭಂಡಾರವನ್ನು ಅಭಿವೃದ್ಧಿಗೊಳಿಸಿದ್ದನು. ಯಥೇಚ್ಛವಾಗಿ ಸೈನ್ಯವನ್ನು ವಾಹನಗಳನ್ನು ಶೇಖರಿಸಿದ್ದನು. ತೇಜಸ್ವಿಯಾಗಿದ್ದನು. ಸುಂದರ ರೂಪನು. ತೀಕ್ಷ್ಣ ಪ್ರಜ್ಞೆಯುಳ್ಳವನು. ಪ್ರಜೆಗಳಿಗೆ ಉತ್ತಮಾಶ್ರಯನಾಗಿದ್ದನು. ಸ್ಥೈರ್ಯ ಧೈರ್ಯಗಳಿಂದ ಕೂಡಿದವನು. ದೇಶ ಕಾಲಗಳನ್ನು ತಿಳಿದ ವಿಚಕ್ಷಣನು. ಲೋಕಮಾನ್ಯರಾದವರಿಗೆ ನಿತ್ಯವೂ ಸನ್ಮಾನಗಳನ್ನು ಮಾಡುತ್ತಿದ್ದನು. ಸಮಸ್ತ ದುರಾಚಾರಗಳಿಂದಲೂ ದೂರನಾಗಿದ್ದನು. ಇಂತಹ ಮಹಾರಾಜನು ಶ್ರೀ ವಾಸುದೇವನ ಪಾದಪದ್ಮಗಳಲ್ಲಿಯೇ ನಿಶ್ಚಂಚಲವಾದ ಮನೋವೃತ್ತಿಯನ್ನು ತಳೆದವನಾಗಿ ಅಪ್ರತಿಮವು 6 ವಿಧಗಳಾದ ಈತಿ ಬಾಧೆಗಳಿಂದಲೂ ರಹಿತವೂ ಆದ ರಾಜ್ಯವನ್ನು ಧರ್ಮದಿಂದ ಆಳುತ್ತಿದ್ದನು. ಆತನ ಆಜ್ಞೆಯು ಅನುಲ್ಲಂಘ್ಯವಾಗಿದ್ದಿತು. ಆತನು ಸರ್ವೈಶ್ವರ್ಯಾನ್ವಿತನು, ವಿಷ್ಣು ಭಕ್ತಿ ಪರಾಯಣನೂ ಆಗಿ ತನ್ನ ರಾಜವೈಭವಗಳನ್ನೆಲ್ಲ ತ್ರಿಕರಣ ಶುದ್ಧಿಯಾಗಿ ವಿಷ್ಣುವಿಗೆ ಸಮರ್ಪಿಸಿ ಆ ನೈವೇದ್ಯವನ್ನೇ ಅನುಭವಿಸುತ್ತಿದ್ದನು. ಕೆಲವು ಪಾರ್ವತಿಯೇ, ಮಹಾಭಾಗ್ಯವಂತನಾದ ಆತನ ರಾಜ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಷ್ಣುವಿನ ದೇವಾಲಯಗಳು, ಅವುಗಳ ಗೋಪುರಗಳು ಕಂಗೊಳಿಸುತ್ತಿದ್ದವು. ಗೋವಿಂದ, ಗೋಪಾಲ, ಗೋಪಿಕಾಸ್ತ್ರೀಯರ ಮನಸ್ಸನ್ನು ಅಪಹರಿಸಿದವನೇ, ಗದಾಪಾಣಿಯೇ, ತ್ರಿಗುಣಾತೀತನೇ, ಸಕಲ ಕಲ್ಯಾಣ ಗುಣನಿಲಯನೇ, ಗರುಡ ಧ್ವಜನೇ, ಕೇಶಿ ಸಂಹಾರಕನೇ, ಕೈಟಭವೈರಿಯೇ, ಕಂಸಮರ್ದನನೇ, ಲಕ್ಷ್ಮೀರಮಣನೇ, ಶ್ರೀಕೃಷ್ಣನೇ, ಕೇಶವನೇ, ಕಮಲ ನೇತ್ರನೇ, ರಾಕ್ಷಸ ಭಯನಾಶಕನೇ, ಪುರುಷೋತ್ತಮನೇ, ಪಾಪದೂರನೇ, ಪುಂಡರೀಕ ನೇತ್ರನೇ, ಪೀತಾಂಬರಧಾರಿಯೇ, ಪದ್ಮನಾಭನೇ, ಪರವೆನಿಸಿದ ಪ್ರಕೃತಿಗೂ ಪರನಾದವನೇ, ಜನಾರ್ದನನೇ, ಲೋಕೇಶ್ವರನೇ, ಗಂಗಾ ಪ್ರವಾಹಕ್ಕೆ ಜನ್ಮಸ್ಥಾನವಾದವನು, ಜೀವರ ಸಂಸಾರವನ್ನು ಕಳೆಯುವವನು, ನಿನ್ನನ್ನು ಕುರಿತು ಜಪಗಳನ್ನು ಮಾಡುವವರ ಪಾತಕಗಳನ್ನು ನಾಶ ಮಾಡುವವನು ಆದವನೇ, ಶ್ರೀವತ್ಸವನ್ನು ವಕ್ಷಸ್ಥಳದಲ್ಲಿ ಧರಿಸಿದವನೇ, ಶ್ರೀಕಾಂತನೇ, ಐಶ್ವರ್ಯಪ್ರದನೆ, ಶ್ರೇಯಸ್ಸುಗಳ ನಿಧಿಯೇ, ಶ್ರೀರಂಗನಾಥನೇ, ಶಾರಂಗವೆಂಬ ಧನುಸ್ಸನ್ನು ಹಿಡಿದವನೇ, ಶೌರ್ಯೇ, ಚಂದ್ರನಂತೆ ಅಮೃತಮಯವಾದ ಕಟಾಕ್ಷವುಳ್ಳವನೇ, ದೈತ್ಯ ಶತ್ರುವೆ, ದಾನವ ವೈರಿಯೇ, ದಾಮೋದರನೇ, ದುಷ್ಟ ಸಂಹಾರಕನೇ, ದೇವಕಿಯ ಹೃದಯಕ್ಕೆ ಆಹ್ಲಾದವನ್ನು ಉಂಟುಮಾಡುವವನೇ, ಫಣಿರಾಜನಾದ ಆದಿಶೇಷನ ಮೇಲೆ ಮಲಗಿರುವವನೇ, ಮಹಾವಿಷ್ಣುವೆ, ವೈಕುಂಠವಾಸಿಯೇ, ಬಾಣಾಸುರನನ್ನು ಗೆದ್ದವನೇ, ವಿಷ್ಣರ ಶ್ರವಸನೆ, ವಿಶ್ವಕ್ಸೇನನೆ, ವಿರಾಧ ವಿನಾಶನನೆ, ವನಮಾಲಿಯೇ, ತುಳಸಿ ಪ್ರಿಯನೇ, ತ್ರಿವಿಕ್ರಮನೆ, ತ್ರಿಲೋಕೇಶ್ವರನೇ, ಚಕ್ರಾಯುಧಧಾರಿಯೇ, ಚತುರ್ಭುಜನೆ ಎಂಬ ಇವೇ ಮುಂತಾದ ಮಹಾವಿಷ್ಣುವಿನ ಪವಿತ್ರ ನಾಮಗಳು ದೇಶದ ಎಲ್ಲೆಡೆಗಳಲ್ಲಿಯೂ ದೇವಾಲಯಗಳಲ್ಲಿ ವಿಜೃಂಭಿಸುತ್ತಾ ಪ್ರತಿಧ್ವನಿಗಳನ್ನು ಕೊಡುತ್ತಿದ್ದವು. ಸ್ತ್ರೀಯರು, ವೃದ್ಧರು, ಬಾಲಕರು, ಗೋಪಾಲಕರೇ ಮೊದಲಾದ ಎಲ್ಲರ ಮುಖಗಳಲ್ಲಿಯೂ ಹೊರಡುತ್ತಿರುವ ಮಧುವೈರಿಯ ನಾಮಾವಳಿಗಳ ಶಬ್ದಗಳು ಮನೋಹರವಾಗಿ ಎಲ್ಲೆಲ್ಲಿಯೂ ಕೇಳಿಬರುತ್ತಿದ್ದವು.
ಪ್ರತಿಯೊಂದು ಮನೆಯಲ್ಲಿಯೂ ತುಳಸಿಯ ತೋಟಗಳು, ಕಡಲ ಮಗಳೊಡೆಯನ ಪವಿತ್ರಗಳು, ವಿಚಿತ್ರಗಳು ಆದ ಲೀಲೆಗಳ ಅನುವಾದಗಳು ಕಾಣುತ್ತಿದ್ದವು. ಮಹಡಿಗಳ ಗೋಡೆಗಳಲ್ಲಿಯೂ ಬೋಧಿಗೆಗಳಲ್ಲಿಯೂ ಮಹಾವಿಷ್ಣುವಿನ ಲೀಲೆಯ ಚಿತ್ರಗಳು ಮತ್ತು ಪುತ್ಥಳಿಗಳೇ ಕಾಣುತ್ತಿದ್ದವು. ಯಾವ ಮನೆಯನ್ನು ಹೊಕ್ಕರೂ ಹರಿಕಥೆ, ಪುರಾಣ ಶ್ರವಣ ಮತ್ತು ಕೀರ್ತನಗಳಲ್ಲದೆ ಬೇರೆ ಯಾವ ಶಬ್ದವೂ ಕೇಳುತ್ತಿರಲಿಲ್ಲ. ಆ ರಾಜನ ಭಯದಿಂದ ಬೇಡರು ಕಾಡುಗಳಲ್ಲಿ ಸಂಚರಿಸುತ್ತಿದ್ದ ಜಿಂಕೆಗಳನ್ನು ಕೊಲ್ಲುತ್ತಿರಲಿಲ್ಲ. ಕಾರಣವೇನೆಂದರೆ ಜಿಂಕೆಯ ಹರಿಣ ಎಂಬ ಹೆಸರಿನಲ್ಲಿ ಮಹಾವಿಷ್ಣುವಿನ ನಾಮವಾದ ಹರಿ ಎಂಬುದು ಒಂದು ಭಾಗವಾಗಿದ್ದಿತಷ್ಟೇ. ಮತ್ಸ್ಯ ಮಾಂಸಗಳನ್ನು ಸಹಜವಾಗಿ ತಿನ್ನುವವನು ಆ ರಾಜನ ಭಯದಿಂದ ಶ್ರೀಹರಿಯ ಅವತಾರಗಳನ್ನು ಜ್ಞಾಪಕಪಡಿಸತಕ್ಕ ಮತ್ಸ್ಯಗಳನ್ನಾಗಲಿ ಆಮೆಗಳನ್ನಾಗಲಿ ಹಂದಿಗಳನ್ನಾಗಲಿ ಕೊಲ್ಲುವ ಹಾಗಿರಲಿಲ್ಲ. ಶತ್ರುಸೂದನನಾದ ಆತನ ರಾಜ್ಯದಲ್ಲಿ ನಿದ್ರೆಯಿಂದ ಎಚ್ಚೆತ್ತ ಹಸುಗೂಸುಗಳು ಸಹ ಹರಿವಾಸರವು ಪ್ರಾಪ್ತವಾಗಲು ಎಂದಿಗೂ ತಾಯಿಯರ ಸ್ತನ್ಯವನ್ನು ಪಾನ ಮಾಡುತ್ತಿರಲಿಲ್ಲ. ಹರಿದಿನದಲ್ಲಿ ಪಶುಗಳು ಸಹ ಹುಲ್ಲು ಮೇಯುವುದನ್ನು ಬಿಟ್ಟು ಉಪವಾಸವನ್ನು ಮಾಡುತ್ತಿದ್ದವೆಂದ ಮೇಲೆ ಉತ್ತಮ ಜೀವನೆನಿಸಿದ ಮನುಷ್ಯರ ಮಾತನ್ನು ಬೇರೆ ಹೇಳಲು ಅವಶ್ಯಕತೆಯೇನು? ಹೀಗೆ ಆ ಮಹಾರಾಜನು ರಾಜ್ಯಭಾರವನ್ನು ಮಾಡುತ್ತಿರಲು ಹರಿವಾಸರವು ಬಂದ ದಿನಗಳಲ್ಲೆಲ್ಲ ರಾಜಧಾನಿಯ ಜನರೆಲ್ಲರೂ ಒಟ್ಟುಗೂಡಿ ಶ್ರೀಮನ್ನಾರಾಯಣನಿಗೆ ಅಮೋಘವಾದ ಮಹೋತ್ಸವವನ್ನು ನಡೆಸುತ್ತಿದ್ದರು. ರಾಜ್ಯದಲ್ಲಿ ಪ್ರಾಣವನ್ನು ಧನವನ್ನು ತ್ಯಜಿಸಿಯಾದರೂ ಯಾವನು ವಿಷ್ಣು ಭಕ್ತಿಯನ್ನು ಮಾಡುತ್ತಿರಲಿಲ್ಲವೋ ಆ ಮನುಷ್ಯನೊಬ್ಬನೇ ಶತ್ರುನಾಶಕನಾದ ಆ ರಾಜನಿಗೆ ಶಿಕ್ಷಾರ್ಹನಾಗುತ್ತಿದ್ದನು. ಆ ರಾಜ್ಯದಲ್ಲಿ ವಾಸಿಸುತ್ತಿದ್ದ ಅಂತ್ಯಜರು ಸಹ ಶಂಖ ಚಕ್ರಗಳೇ ಮುಂತಾದ ಮುದ್ರೆಗಳನ್ನು ಧರಿಸುತ್ತಿದ್ದರು. ವಿಷ್ಣು ಭಕ್ತಿ ಎಂಬ ದೀಕ್ಷೆಯನ್ನು ಕೈಗೊಂಡು ಅವರು ಯಜ್ಞಗಳನ್ನು ಮಾಡುವ ದೀಕ್ಷಿತರಂತೆಯೇ ತೇಜೋವಂತರಾಗಿದ್ದರು. ರಾಷ್ಟ್ರದ ಜನರು ದಿನ ದಿನದಲ್ಲಿಯೂ ಯಾವ ಶುಭ ಕಾರ್ಯಗಳನ್ನು ಮಾಡುತ್ತಿದ್ದರು ಅವುಗಳನ್ನೆಲ್ಲ ರಹಿತರಾಗಿ ವಾಸುದೇವನಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತರಾಗಿರುತ್ತಿದ್ದರು. ಗೋವಿಂದನು ಪರಮಾನಂದ ವಿಗ್ರಹನು ನಾಶರಹಿತನೂ ಆದ ಮುಕುಂದನೊಬ್ಬನನ್ನುಳಿದು ಯಾವ ಮನುಷ್ಯನೂ ಎಂದು ಬೇರೆ ದೈವವನ್ನು ಸೇವಿಸುತ್ತಿರಲಿಲ್ಲ, ಹೆಸರನ್ನು ಜಪಿಸುತ್ತಿರಲಿಲ್ಲ, ಮನಸ್ಸಿನಲ್ಲಿಯೂ ಚಿಂತಿಸುತ್ತಿರಲಿಲ್ಲ. ಆ ಭೂಪಾಲನಿಗೂ ಸಹ ಶ್ರೀಕೃಷ್ಣನೇ ಪರಾತ್ಪರ ದೈವವು, ಆತನೇ ಸದ್ಗತಿದಾಯಕನು, ಆತನೇ ಸರ್ವೋತ್ತಮನಾದ ಬಂಧುವೂ ಆಗಿದ್ದನು. ಇಂತು ಆ ಮಹಾರಾಜನು ತನ್ನ ರಾಜ್ಯವನ್ನು ಧರ್ಮದಿಂದ ಪಾಲಿಸುತ್ತಿರಲು ಒಮ್ಮೆ ನಾರದ ಮಹರ್ಷಿಯು ಆತನನ್ನು ನೋಡಬೇಕೆಂಬ ಇಚ್ಛೆಯಿಂದ ಅರಮನೆಗೆ ಚಿತ್ತೈಸಿದನು. ಮಧುಪರ್ಕ ದಾನವೇ ಮೊದಲಾದವುಗಳಿಂದ ಕೂಡಿದ ಆ ರಾಜನ ಸತ್ಕಾರವನ್ನು ಸ್ವೀಕರಿಸಿ ನಾರದ ಮುನಿಯು ಅಂತರ್ಬಹಿಶತ್ರುಗಳನ್ನು ನಿಗ್ರಹಿಸಿದ್ದ ಆತನನ್ನು ಅನೇಕ ವಿಧವಾಗಿ ಸ್ತೋತ್ರ ಮಾಡತೊಡಗಿದನು. ನಾರದನು ಹೇಳುತ್ತಾನೆ, ರಾಜೇಂದ್ರನೇ, ಸಕಲ ಭೂತಗಳಲ್ಲಿಯೂ ಗೋವಿಂದನೇ ಅಂತರ್ಯಾಮಿಯಾಗಿರುವ ತತ್ವಾರ್ಥವನ್ನು ತಿಳಿದಿರುವ ನೀನೇ ಧನ್ಯನು, ಕೃತಾರ್ಥನು. ದೇವತೆಗಳಿಗೂ ಸಹ ನೀನು ಪೂಜ್ಯನಾಗಿರುವೆ. ಯಾವ ಮಹಾವಿಷ್ಣುವು ವೇದಪುರುಷನಾಗಿರುವನೋ, ಯಾವ ಶ್ರೀಹರಿಯು ಯಜ್ಞಪುರುಷನೆನಿಸಿರುವನೋ, ಯಾವನು ಅಖಿಲ ಬ್ರಹ್ಮಾಂಡಕ್ಕೂ ಅಂತರಾತ್ಮನಾಗಿರುವನೋ, ಯಾವ ಸ್ವಾಮಿಯು ಪ್ರಪಂಚದ ಸೃಷ್ಟಿ ಸಂಹಾರ ಸ್ಥಿತಿಗಳನ್ನು ಮಾಡುತ್ತಿರುವನೋ, ಅಂತಹ ಪರಮಾತ್ಮನ ಸಾನ್ನಿಧ್ಯವನ್ನೇ ಎಲ್ಲೆಲ್ಲಿಯೂ ಕಾಣುತ್ತಿರುವ ಭೂಪಾಲಕೋತ್ತಮನಾದ ನಿನ್ನ ದರ್ಶನವನ್ನು ಪಡೆದು ನಾನು ನಿರುಪಮವಾದ ಶುಚಿತ್ವವನ್ನು ಪಡೆದೆನು. ವೈಷ್ಣವರ ದರ್ಶನವೇ ಮಂಗಳಕರವಾದುದಲ್ಲವೇ? ನಿಮಿಷ ನಿಮಿಷಕ್ಕೂ ನಾಶ ಹೊಂದುತ್ತಿರುವ ಈ ಸಂಸಾರದಲ್ಲಿ ನಿಜವಾದ ಸಾರವೆಂದರೆ ಸಕಲಾಭೀಷ್ಟ ಪ್ರದನಾದ ಲಕ್ಷ್ಮೀರಮಣನ ಪಾದ ಕಮಲಗಳಲ್ಲಿ ಮಾಡಬೇಕಾದ ಭಕ್ತಿಭಾವವೊಂದೇ ಆಗಿರುವುದು. ಯಾವನು ಸಕಲವನ್ನು ತ್ಯಾಗ ಮಾಡಿ ನಿರಂತರವೂ ವಿಷ್ಣುವೊಬ್ಬನನ್ನೇ ಧ್ಯಾನ ಮಾಡುತ್ತಿರುವನೋ ಆ ಬುದ್ಧಿಶಾಲಿಯನ್ನು ಸಕಲ ಪದಾರ್ಥಗಳು ತಾವಾಗಿಯೇ ಆಶ್ರಯಿಸಿ ಬಂದು ಸೇವಿಸುತ್ತಿರುವವು. ಯಾವ ಪುಣ್ಯಾತ್ಮನ ಸಕಲೇಂದ್ರಿಯಗಳು ಮಹಾವಿಷ್ಣುವಿನಲ್ಲಿಯೇ ಏಕಾಗ್ರತೆಯಿಂದ ಸ್ಥಿರವಾಗಿ ನಿಂತಿರುವವೋ ಅವನೊಬ್ಬನೇ ಅತ್ಯಂತ ಚಂಚಲವಾದ ಈ ಬ್ರಹ್ಮಾಂಡದಲ್ಲಿ ಚಿತ್ತಸ್ಥೈರ್ಯವನ್ನು ಪಡೆದವನು. ಯೌವನ, ಧನ, ಆಯುಷ್ಯ ಎಲ್ಲವೂ ಕಮಲ ದಳದಲ್ಲಿ ಬಿದ್ದ ನೀರಿನ ಹನಿಯಂತೆ ಅತ್ಯಂತ ಚಪಲವಾದುದೆಂಬ ತತ್ವವನ್ನು ತಿಳಿದು ಅಚ್ಯುತನೊಬ್ಬನನ್ನೇ ಗತಿದಾಯಕನನ್ನಾಗಿ ಆಶ್ರಯಿಸಬೇಕು. ಸರ್ವಕಾಲದಲ್ಲಿಯೂ ಯಾವನ ಬಾಯಿಯಲ್ಲಿ ಹರಿನಾಮವಿರುವುದೋ, ಹರಿಮೂರ್ತಿ ಇರುವುದೋ ಆತನೇ ಸರ್ವಕಾಲಗಳಲ್ಲಿಯೂ ವಂದನಾರ್ಹನು. ಆತನು ನಿಜವಾಗಿಯೂ ಮನುಷ್ಯ ರೂಪವನ್ನು ಧರಿಸಿದ ಮಹಾವಿಷ್ಣುವೆಂದು ತಿಳಿಯಬೇಕು. ಫಲಾಪೇಕ್ಷಾರಹಿತವಾದ ಪರಿಚರ್ಯೆಯಿಂದ ಶ್ರೀಯಃಪತಿಯನ್ನು ಸಂತೋಷಗೊಳಿಸಿದ ಯಾವ ಮನುಷ್ಯನು ತಾನೇ ಭೂಲೋಕದಲ್ಲಿ ಪುರುಷೋತ್ತಮನ ಸಾರೂಪ್ಯ ಮೋಕ್ಷವನ್ನು ಪಡೆದಿರುವುದಿಲ್ಲ. ಎಲೈ ಭೂಪಾಲಕನೇ, ಈ ನಿನ್ನ ವಿಷ್ಣು ಭಕ್ತಿಯಿಂದ ನನ್ನ ಇಂದ್ರಿಯಗಳು ಮನಸ್ಸು ಬಹಳ ಸಂತೋಷಗೊಂಡಿರುವವು. ಆದುದರಿಂದ ನಿನಗೆ ಉಪಕಾರವನ್ನು ಮಾಡಲು ಒಂದು ಮಾತನ್ನು ಹೇಳುವೆನು, ಅದನ್ನು ಶ್ರದ್ಧೆಯಿಂದ ಕೇಳು. ವಿದ್ಯಾಧರನ ಮಗಳಾದ ಮಲೆಯ ಗಂಧಿನಿ ಎಂಬೋರ್ವ ಕನ್ಯೆಯು ತನ್ನ ತಂದೆಯ ಉದ್ಯಾನವನದಲ್ಲಿ ಕ್ರೀಡಿಸುತ್ತಿರಲು
ಬಲಶಾಲಿಯು ಕಪಾಲಕೇತುವಿನ ಮಗನು ಆದ ಕಂಕಾಲಕೇತುವೆಂಬ ರಾಕ್ಷಸನಿಂದ ಬಲಾತ್ಕಾರವಾಗಿ ಅಪಹರಿಸಲ್ಪಟ್ಟಳು. ನಾಳಿನ ತೃತೀಯೆಯ ದಿನವೇ ಆ ಕನ್ಯೆಗೆ ಪಾಣಿಗ್ರಹಣವು ನಿಶ್ಚಿತವಾಗಿದ್ದಿತು. ಅವಳು ಈಗ ಪಾತಾಳ ಲೋಕದಲ್ಲಿ ಚಂಪಕಾವತಿ ಎಂಬ ಪಟ್ಟಣದಲ್ಲಿ ಬಂಧಿತಳಾಗಿರುವಳು. ಆಟಕೇಶ್ವರನ ದರ್ಶನವನ್ನು ಮಾಡಿಕೊಂಡು ನಾನು ಹಿಂದಿರುಗುತ್ತಿರಲು ಆ ಕನ್ಯೆಯು ನನ್ನನ್ನು ಕಂಡು ಕಣ್ಣೀರು ಸುರಿಸುತ್ತಾ ನನಗೆ ಪ್ರಣಾಮವನ್ನು ಮಾಡಿ ಹೇಳಿದ ಸಂದೇಶವನ್ನು ಕೇಳು. ಬ್ರಹ್ಮಚಾರಿಯಾದ ಮುನಿವರಿಯನೇ, ಗಂಧಮಾದನ ಪರ್ವತದಲ್ಲಿ ನಾನು ಬಾಲಕ್ರೀಡೆಗಳಲ್ಲಿ ಆಸಕ್ತಳಾಗಿರಲು ಈ ರಾಕ್ಷಸನು ನನ್ನನ್ನು ಮೋಸಗೊಳಿಸಿ ಇಲ್ಲಿಗೆ ಕರೆದು ತಂದಿರುವನು. ದುರಾಚಾರ ನಿರತನಾದ ಈ ಕಂಕಾಲಕೇತುವು ಬೇರಾವ ಅಸ್ತ್ರಶಸ್ತ್ರಗಳಿಂದಲೂ ಮರಣವನ್ನು ಹೊಂದುವುದಿಲ್ಲ. ಯುದ್ಧರಂಗದಲ್ಲಿ ತನ್ನ ತ್ರಿಶೂಲದ ಪೆಟ್ಟಿನಿಂದಲೇ ಈ ದಾನವನು ಸಾಯಬೇಕಲ್ಲದೆ ಬೇರೆ ಉಪಾಯವಿಲ್ಲ. ಇವನು 14 ಲೋಕಗಳನ್ನು ಕ್ಷೋಭಗೊಳಿಸಿ ಬಂದು ಇಲ್ಲಿ ನಿರ್ಭೀತನಾಗಿ ನಿದ್ರೆ ಮಾಡುತ್ತಿರುವನು. ಯಾವ ಮಹಾತ್ಮನಾದರೂ ಈ ದುಷ್ಟ ದಾನವನನ್ನು ನಾನು ಕೊಡುವ ಈ ತ್ರಿಶೂಲದಿಂದ ಸಂಹರಿಸಿ ನನ್ನನ್ನು ಬಿಡಿಸಿಕೊಂಡು ಹೋದರೆ ನಮ್ಮಿಬ್ಬರಿಗೂ ಮಂಗಳವಾದೀತು. ನೀನು ನನಗೆ ಉಪಕಾರವನ್ನು ಮಾಡಲೆಳಿಸುವೆಯಾದರೆ ನನ್ನನ್ನು ಈ ಕ್ರೂರ ರಾಕ್ಷಸನ ಕೈಯಿಂದ ಸಂರಕ್ಷಿಸು. ಮಹಾಮುನಿಯೇ, ನನಗೂ ಸಹ ಭಗವತಿಯಿಂದ ಒಂದು ವರವು ದತ್ತವಾಗಿರುವುದು. ಮಗಳೇ, ವಿಷ್ಣು ಭಕ್ತನು ಬುದ್ಧಿಶಾಲಿಯೂ ಆದ ಯುವಕನೊಬ್ಬನು ನಿನ್ನನ್ನು ಮದುವೆಯಾಗುವನು. ಮುಂದಿನ ಗದಿಗೆಯು ಬರುವಷ್ಟರಲ್ಲಿಯೇ ಈ ನನ್ನ ವಾಕ್ಯವು ನಿಜವೆಂಬುದು ನಿನಗೆ ತಿಳಿಯುವುದು. ಆದುದರಿಂದ ನೀನು ಈ ಕಾರ್ಯದಲ್ಲಿ ನಿಮಿತ್ತ ಮಾತ್ರವಾಗಿದ್ದು ನನ್ನ ಬಿಡುಗಡೆಗೆ ಪ್ರಯತ್ನವನ್ನು ಮಾಡು. ಎಲೈ ರಾಜನೇ, ಇಂತೆಂದ ಆಕೆಯ ಮಾತುಗಳನ್ನು ಅನುಸರಿಸಿ ನಾನು ವಿಷ್ಣು ಭಕ್ತಿ ಪರಾಯಣನು, ಯೌವನವಂತನು, ಬುದ್ಧಿವಂತನು ಆದ ನಿನ್ನನ್ನು ನೋಡಲು ಬಂದಿರುವೆನು. ಎಲೈ ಮಹಾಪರಾಕ್ರಮಿಯೇ, ಈಗ ನೀನು ಕಾರ್ಯಸಿದ್ಧಿಗಾಗಿ ಹೊರಡು. ದುಷ್ಟನಾದ ಆ ರಾಕ್ಷಸನನ್ನು ಸಂಹಾರ ಮಾಡಿ ಸರ್ವಾಂಗ ಸುಂದರಿಯಾದ ಮಲಯಗಂಧಿನಿಯನ್ನು ಶೀಘ್ರವಾಗಿ ಬಿಡಿಸಿಕೊಂಡು ಬಾ. ರಾಜೇಶ್ವರ, ಆ ವಿದ್ಯಾಧರ ಕನ್ಯೆಯೂ ಸಹ ನಿನ್ನನ್ನು ಕಂಡು ಜೀವಿತಾಶೆಯುಳ್ಳವಳಾಗುವಳು. ಪಾರ್ವತೀ ದೇವಿಯ ವರಬಲದಿಂದ ಆ ದುಷ್ಟನು ಅನಾಯಾಸವಾಗಿಯೇ ನಾಶವಾಗುವನು. ಶತ್ರು ಸಂಹಾರಕನಾದ ಆ ರಾಜೇಂದ್ರನು ಇಂತೆಂದ ನಾರದ ಮುನಿಯ ಮಾತುಗಳನ್ನು ಕೇಳಿ ಆ ವಿದ್ಯಾಧರ ಕನ್ಯೆಯ ವಿಷಯದಲ್ಲಿ ಸಂತೋಷದಿಂದ ಅಧಿಕವಾಗಿ ಪುಳಕಿತ ಗಾತ್ರನಾದನು. ಆ ಚಂಪಕಾವತಿ ಎಂಬ ನಗರಿಗೆ ಹೋಗುವ ಉಪಾಯವನ್ನು ಕುರಿತು ಅವನು ನಾರದನನ್ನು ಪ್ರಶ್ನೆ ಮಾಡಿದನು. ಕೆಲವು ಪಾರ್ವತಿಯೇ, ಆಗ ನಾರದನು ಆ ರಾಜನಿಗೆ ಪುನಃ ಹೇಳತೊಡಗಿದನು. ಮಹಾರಾಜನೇ, ನಾಳೆಯ ಪೂರ್ಣಿಮಾ ದಿನದಲ್ಲಿಯೇ ನೀನು ಶೀಘ್ರವಾಗಿ ಹೊರಟು ಸಮುದ್ರದ ದಡವನ್ನು ಸೇರು. ಅಲ್ಲಿ ಒಂದು ದೋಣಿಯನ್ನು ಹತ್ತಿ ಹೋಗಲು ಒಂದು ದ್ವೀಪದಲ್ಲಿ ಮಂಟಪ ಮಧ್ಯದಲ್ಲಿ ಕಲ್ಪವೃಕ್ಷವನ್ನು ನೋಡುವೆ. ಆ ವೃಕ್ಷದ ಕೆಳಗೆ ದಿವ್ಯ ಪರ್ಯಂಕದಲ್ಲಿ ಒಬ್ಬ ದಿವ್ಯ ಕನ್ನಿಕೆಯು ಪವಡಿಸಿ ವೀಣೆಯನ್ನು ಕೈಯಲ್ಲಿ ಹಿಡಿದು ಮಧುರ ಕಂಠದಿಂದ ಹಾಡುತ್ತಾ ಮುಂದೆ ಹೇಳುವ ಲೋಕೋಕ್ತಿಯನ್ನು ಹಾಡುವಳು. ಯಾವ ಕರ್ಮವು ಯಾವನಿಂದ ಮಾಡಲ್ಪಟ್ಟಿರುವುದೋ ಅದರ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಕಾರ್ಯಕಾರಣ ಭಾವವೆಂಬ ಸೂತ್ರದಿಂದ ನಿಯಂತ್ರಿತನಾಗಿ ಮಾಡಿದವನೇ ಅವಶ್ಯಕವಾಗಿ ಅನುಭವಿಸುವನು. ಇದು ನಿಜವು. ಈ ಗಾಥೆಯನ್ನು ಆಕೆಯು ಗಾಯನ ಮಾಡುತ್ತಾ ಕ್ಷಣ ಮಾತ್ರದಲ್ಲಿಯೇ ಮಂಟಪ, ಕಲ್ಪವೃಕ್ಷ, ಪರ್ಯಂಕಗಳೊಡನೆ ಸಮುದ್ರ ಮಧ್ಯವನ್ನು ಪ್ರವೇಶ ಮಾಡುವಳು. ನೀನು ಹಿಂದು ಮುಂದು ಯೋಚನೆಯನ್ನು ಮಾಡದೆ ಯಜ್ಞವರಾಹ ಸ್ವಾಮಿಯ ಸ್ತೋತ್ರವನ್ನು ಮಾಡುತ್ತಾ ದೋಣಿಯಿಂದಿಳಿದು ವೇಗವಾಗಿ ಸಮುದ್ರದ ನೀರಿನಲ್ಲಿಯೇ ಹೋಗುತ್ತಿರುವ ಆಕೆಯನ್ನು ಹಿಂಬಾಲಿಸು. ರಾಜನೇ, ಕಡೆಯಲ್ಲಿ ಪಾತಾಳ ಲೋಕವನ್ನು ಸೇರಿ ಅಲ್ಲಿ ಅತ್ಯಂತ ಮನೋಹರವು ನಾನು ಹೇಳಿದ ಕನ್ಯೆಯ ಬಂಧನ ಪ್ರದೇಶವೂ ಆದ ಚಂಪಕಾವತಿ ಎಂಬ ನಗರವನ್ನು ನೋಡುವೆ. ಗಿರಿಜೆಯೇ, ಇಂತೆಂದು ಹೇಳಿ ಬ್ರಹ್ಮಮಾನಸ ಪುತ್ರನಾದ ನಾರದನು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ರಾಜನು ಸಹ ಅಂತೆಯೇ ಸಮುದ್ರವನ್ನು ಸೇರಿ ಅದರ ಮಧ್ಯದಲ್ಲಿ ಮಂಟಪವೇ ಮುಂತಾದವನ್ನೆಲ್ಲ ನೋಡಿದನು. ಸಮುದ್ರ ಮಧ್ಯವನ್ನು ಪ್ರವೇಶಿಸಿ ಯಥಾಕಾಲದಲ್ಲಿ ಚಂಪಕಾವತಿಯನ್ನು ಸೇರಿದನು. ವಿದ್ಯಾಧರ ಬಾಲಿಕೆಯಾದ ಆ ಮಲಯಗಂಧಿನಿಯು ಆತನ ಕಣ್ಣುಗಳಿಗೆ ಕಾಣುವವಳಾದಳು. ಆ ರಾಜನಿಗೆ ಆ ಕನ್ಯಕೆಯು 3 ಲೋಕಗಳ ಸೌಂದರ್ಯವು ರಾಶಿಗೊಂಡು ನಿಂತ ಶೃಂಗಾರ ಪುತ್ಥಳಿಯಂತಿದ್ದಳು. ಅವಳನ್ನು ಕಂಡು ರಾಜನು ಹೀಗೆ ಯೋಚಿಸಿದನು. ಆಹಾ, ನನ್ನ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡಲು ಎದುರಿಗೆ ಬಂದಿರುವ ಪಾತಾಳ ದೇವತೆಯೇ ಇವಳಿರಬಹುದೇ? ಚತುರ್ಮುಖನ ಸೃಷ್ಟಿಗೆ ವಿಲಕ್ಷಣವಾದ ಸೌಂದರ್ಯವುಳ್ಳ ಈ ಕನ್ಯೆಯು ನನಗಾಗಿಯೇ ಮಹಾವಿಷ್ಣುವಿನಿಂದ ನಿರ್ಣೀತಳಾಗಿರುವಳೆ. ಅಮಾವಾಸ್ಯೆ ಮತ್ತು ರಾಹುಗಳ ಭಯದಿಂದ ಪಾತಾಳದಲ್ಲಿ ಬಚ್ಚಿಟ್ಟುಕೊಂಡಿರುವ ಚಂದ್ರ ಕಳೆಯೇ ಇವಳಿರಬಹುದೇ? ಆ ಬೆಳದಿಂಗಳೇ ಸ್ತ್ರೀಯ ರೂಪವನ್ನು ಧರಿಸಿ ಇಲ್ಲಿ ನಿರ್ಭಯವಾಗಿ ಸಂಚರಿಸುತ್ತಿರುವುದು. ಇಂತೆಂದು ಮುಹೂರ್ತ ಕಾಲದವರೆಗೂ ಆಕೆಯ ಸೌಂದರ್ಯವನ್ನು ವರ್ಣಿಸುತ್ತಾ ಆ ರಾಜನು ಆಕೆಯನ್ನು ಸಮೀಪಿಸಿದನು. ಆ ಬಾಲಿಕೆಯು ಸಹ ಅತ್ಯಂತ ಸುಂದರಾಕಾರನಾದ ಆ ಮಹಾರಾಜನನ್ನು ನೋಡಿದಳು.
ಆತನ ವಿಶಾಲವಾದ ವಕ್ಷಸ್ಥಳದಲ್ಲಿ ನಿಳಿದಾದ ತುಳಸಿ ಮಾಲೆಯು ಓಲಾಡುತ್ತಿದ್ದಿತು. ಶಂಖ ಚಕ್ರಗಳ ಚಿಹ್ನೆಗಳಿಂದ ಆತನ ಭುಜಗಳೆರಡು ಮನೋಹರಗಳಾಗಿದ್ದವು. ಶ್ರೀಹರಿಯ ನಾಮಾಕ್ಷರಗಳೆಂಬ ಅಮೃತದ ಪಾನದಿಂದ ಆತನ ದಂತ ಪಂಕ್ತಿಗಳು ಶುಭ್ರಗಳಾಗಿದ್ದವು. ಪಾರ್ವತಿ ಭಕ್ತಿ ಎಂಬ ಬೀಜದಿಂದ ಉದ್ಭವಿಸಿದ ವೃಕ್ಷವೇ ಪುರುಷಾಕಾರವನ್ನು ತಳೆದಂತೆ ಆತನು ಶೋಭಿಸುತ್ತಿದ್ದನು. ಆ ವೃಕ್ಷವೂ ಸಹ ತನ್ನ ಮನೋರಥಗಳೆಂಬ ಫಲಗಳಿಂದ ತುಂಬಿದಂತಿರುವುದನ್ನು ಕಂಡು ಮಲೆಯ ಗಂಧಿನಿಯು ಪುಳಕಾಂಕಿತವಾದ ಮೈಯುಳ್ಳವಳಾದಳು. ಆ ಬಾಲಿಕೆಯು ತಾನು ಮಲಗಿದ್ದ ತೂಗು ಮಂಚವನ್ನು ತ್ಯಜಿಸಿ ನಾಚಿಕೆಯ ಭಾರದಿಂದ ಬಗ್ಗಿದ ಕುತ್ತಿಗೆಯುಳ್ಳವಳಾಗಿ ಮೈಯೆಲ್ಲವೂ ಕಂಪಿಸುತ್ತಿರಲು ಮಹಾರಾಜನನ್ನು ಕುರಿತು ಹೇಳಿದಳು. ಸುಂದರಾಂಗನೆ, ಮಂದ ಭಾಗ್ಯಳಾದ ನನ್ನ ಮನಸ್ಸಿನ ವ್ಯಾಪಾರವನ್ನೆಲ್ಲ ನಿಲ್ಲಿಸುವಂತಿರುವವನು, ಇಲ್ಲಿ ಯಮನ ಮನೆಯ ಬಾಗಿಲನ್ನು ಪ್ರವೇಶಿಸುತ್ತಿರುವವನು ಆದ ನೀನು ಯಾರು? ಸುಕುಮಾರ, ಭಯಂಕರವಾದ ರೂಪವುಳ್ಳವನು, ಮೂರು ಲೋಕಗಳನ್ನು ಮತ್ತೆ ಮತ್ತೆ ವ್ಯಾಕುಲಗೊಳಿಸುತ್ತಿರುವವನು, ದುರಾಚಾರನು, ಇತರರ ಅಸ್ತ್ರಗಳಿಂದ ಅವಧ್ಯನಾದವನು ಆದ ಕಂಕಾಲ ಕೇತುವೆಂಬ ರಾಕ್ಷಸನು ಇಲ್ಲಿಗೆ ಹಿಂತಿರುಗಿ ಬರುವಷ್ಟರಲ್ಲಿ ನೀನು ವಿಶಾಲವೂ ಅಂಧಕಾರಮಯವೂ ಆದ ಈ ಆಯುಧಾಗಾರದಲ್ಲಿ ಹೋಗಿ ಬಚ್ಚಿಟ್ಟುಕೊಂಡಿರು. ಪಾರ್ವತೀ ದೇವಿಯು ಕೊಟ್ಟಿರುವ ವರದ ಪ್ರಭಾವದಿಂದ ಅವನು ನನ್ನ ಕನ್ಯಾತ್ವವನ್ನು ಕೆಡಿಸಲು ಸಮರ್ಥನಾಗಿಲ್ಲ. ನಾಳಿದ್ದು ಬರುವ ತೃತೀಯೆಯ ದಿನವೇ ನನ್ನ ಪಾಣಿಗ್ರಹಣವು ನಡೆಯಬೇಕಾಗಿರುವುದು. ನನ್ನ ಶಾಪದಿಂದ ಕ್ಷೀಣಾಯುಷ್ಯವುಳ್ಳವನಾದ ಆ ದುರಾತ್ಮನು ಅದನ್ನು ತಾನೇ ಮಾಡಬೇಕೆಂದಿರುವನು. ಎಲೆ ಯುವಕನೇ, ನೀನು ಈ ವಿಷಯದಲ್ಲಿ ಭಯಪಡಬೇಡ. ಆ ರಾಕ್ಷಸನ ಮೃತ್ಯು ಕಾರ್ಯವು ಶೀಘ್ರದಲ್ಲಿಯೇ ನಡೆಯಲಿರುವುದು. ವಿದ್ಯಾಧರ ಕನ್ಯೆಯಿಂದ ಈ ಮಾತುಗಳನ್ನು ಕೇಳಿ ಧೈರ್ಯಶಾಲಿಯೂ ಮಹಾಪರಾಕ್ರಮಶಾಲಿಯೂ ಆದ ಶತ್ರುಜಿದ್ ರಾಜನು ಶಸ್ತ್ರಾಗಾರದಲ್ಲಿ ಕಣ್ಣಿಗೆ ಕಾಣದಂತೆ ಕುಳಿತುಕೊಂಡು ಆ ದಾನವನು ಬರುವುದನ್ನೇ ನಿರೀಕ್ಷಿಸುತ್ತಿದ್ದನು. ಸಾಯಂಕಾಲವಾಗಲು ಭಯಂಕರ ಆಕಾರನಾದ ಆ ರಾಕ್ಷಸನು ಯಮನಿಗೂ ಭಯವನ್ನು ಉಂಟುಮಾಡುವಂತಹ ತನ್ನ ತ್ರಿಶೂಲವನ್ನು ಕೈಯಲ್ಲಿ ಆಡಿಸುತ್ತಾ ಅಲ್ಲಿಗೆ ಬಂದನು. ರೌದ್ರ ರೂಪನು, ಉನ್ಮತ್ತತೆಯಿಂದ ಕೆಂಪೇರಿದ ಕಣ್ಣುಗಳುಳ್ಳವನು ಆದ ಅವನು ಬರುತ್ತಲೇ ಮೇಘ ಗರ್ಜನೆಯಂತೆ ಗಂಭೀರವಾದ ಧ್ವನಿಯಿಂದ ಆ ವಿದ್ಯಾಧರ ಕನ್ಯೆಯನ್ನು ಕುರಿತು ಹೇಳತೊಡಗಿದನು. ಎಲೋ ಸುಂದರಾವಯವ ಸಂಪನ್ನಳೆ, ಸ್ವರ್ಗಲೋಕದಿಂದ ಕಸಿದುಕೊಂಡು ಬಂದಿರುವ ಈ ರತ್ನಗಳನ್ನು ಸ್ವೀಕರಿಸು. ನನ್ನನ್ನು ಮದುವೆಯಾಗುವುದರಿಂದ ನಾಳಿದ್ದು ನಿನ್ನ ಕನ್ಯಾತ್ವವು ಕೊನೆಗಾಣುವುದಷ್ಟೇ. ಸುಂದರಿ, ನಾಳೆ ಬೆಳಗ್ಗೆ ನಿನಗೆ 10,000 ದಾಸಿಯರನ್ನು ಕೊಡುವೆನು. ಅವರೆಲ್ಲರೂ ಅತ್ಯಂತ ಸುಂದರಿಯರಾಗಿ ರಾಕ್ಷಸರಲ್ಲಿಯೂ ದೇವತೆಗಳಲ್ಲಿಯೂ ದಾನವರಲ್ಲಿಯೂ ನಿನಗಾಗಿಯೇ ಆರಿಸಲ್ಪಟ್ಟಿರುವರು. ಒಂದೊಂದು 100 ಗಂಧರ್ವರು, ಮನುಷ್ಯರು, ಕಿನ್ನರರು, ಇವರ ಸ್ತ್ರೀಯರು ನಿನಗೆ ದಾಸಿಯರಾಗಿರುವರು. ವಿದ್ಯಾಧರರು, ನಾಗರು, ಯಕ್ಷರು, ಇವರ ಸ್ತ್ರೀಯರು 600 ಜನರಿರುವರು. ರಾಕ್ಷಸಿಯರು 800 ಜನರು, ಅಪ್ಸರ ಸ್ತ್ರೀಯರಲ್ಲಿ ಉತ್ತಮರಾದ 100 ಜನರು ಎಲ್ಲಿರುವರು. ಎಲವು ನಿರ್ಮಲ ಮನಸ್ಕಳೆ, ಇವರೆಲ್ಲರೂ ನಿನಗೆ ಪರಿಚಾರಣಿಯರಾಗಿ ಸಂಚರಿಸುವರು. ಅಷ್ಟದಿಕ್ಪಾಲಕರ ಮನೆಗಳಲ್ಲಿರುವ ಐಶ್ವರ್ಯವನ್ನು ಒಟ್ಟುಗೂಡಿಸಲು ಎಷ್ಟು ಐಶ್ವರ್ಯವಾಗುವುದೋ ಅಷ್ಟಕ್ಕೂ ನನ್ನ ಕೈ ಹಿಡಿಯುವುದರಿಂದ ನೀನೇ ಮಹೇಶ್ವರಿಯಾಗುವೆ. ನನ್ನ ಪಾಣಿಗ್ರಹಣವನ್ನು ಮಾಡುವುದರಿಂದ ಅನೇಕ ದಿವ್ಯ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸುವೆ. ಆ ವಿವಾಹ ಮುಹೂರ್ತದ ದಿನವಾದ ನಾಳಿದ್ದು ಯಾವಾಗ ಬರುತ್ತದೆಯೋ ಎಂದೇ ನಾನು ಎದುರು ನೋಡುತ್ತಿರುವೆನು. ನಾಳಿದ್ದೆಂಬ ದಿವಸವು ಹಿಂದೆ ಆಗಿದ್ದರೆ ನಿನ್ನ ಅಂಗ ಸಂಗವನ್ನು ಉಂಟುಮಾಡುವ ಸುಖ ಪರಂಪರೆಯಲ್ಲಿ ಮುಳುಗಿದವನಾಗಿ ಸರ್ವೋತ್ತಮವಾದ ಸೌಖ್ಯವನ್ನು ಈ ದಿವಸವೇ ಪಡೆಯುತ್ತಿದ್ದೆ. ಇಲ್ಲಿಯವರೆಗೂ ನನ್ನ ಹೃದಯದಲ್ಲಿ ದಿನ ದಿನಕ್ಕೂ ಅಭಿವೃದ್ಧಿಯನ್ನು ಹೊಂದುತ್ತಿದ್ದ ಯಾವ ಮನೋರಥಗಳಿದ್ದವೋ ಅವುಗಳೆಲ್ಲವನ್ನೂ ನಾಳಿದ್ದು ನಿನ್ನನ್ನು ಸೇರುವುದರಿಂದ ಈಡೇರಿಸಿಕೊಳ್ಳುವೆನು. ಹರಿಣಾಕ್ಷಿಯೇ, ಮಹೇಂದ್ರನೇ ಮೊದಲಾದ ಸಕಲ ದೇವತೆಗಳನ್ನು ಯುದ್ಧದಲ್ಲಿ ಜಯಿಸಿ 3 ಲೋಕಗಳ ಸಕಲೈಶ್ವರ್ಯಕ್ಕೂ ನಿನ್ನನ್ನೇ ಒಡತಿಯನ್ನಾಗಿ ಮಾಡಿಬಿಡುತ್ತೇನೆ. ಇಂತೆಂದು ಗಳಹುತ್ತಾ ಆ ರಾಕ್ಷಸನು ಮನುಷ್ಯರ ಮಾಂಸಾವಸಾದಿಗಳನ್ನು ತಿಂದು ಉನ್ಮತ್ತನಾಗಿ ಎಚ್ಚರಿಕೆ ಇಲ್ಲದೆ ತನ್ನ ತ್ರಿಶೂಲವನ್ನು ತೊಡೆಯ ಮೇಲೆಯೇ ಇಟ್ಟುಕೊಂಡು ಗಾಢ ನಿದ್ರೆಯಲ್ಲಿ ಆಸಕ್ತನಾದನು. ಆಗಲ ವಿದ್ಯಾಧರ ಕುಮಾರಿಯು ತನಗೆ ಪಾರ್ವತಿಯು ಕೊಟ್ಟಿದ್ದ ವರವನ್ನು ಸ್ಮರಿಸಿಕೊಳ್ಳುತ್ತಾ ಆ ರಾಕ್ಷಸನು ಮತ್ತನು, ನಿದ್ರಾಸಕ್ತನು, ಭಯರಹಿತನು ಆಗಿದ್ದುದನ್ನು ತಿಳಿದುಕೊಂಡಳು. ಅವಳು ರಾಜರಲ್ಲಿ ಉತ್ತಮನು, ಸರ್ವಾವಯವ ಸುಂದರನು, ವಿಷ್ಣುಭಕ್ತಿ ಎಂಬ ಕವಚವನ್ನು ತೊಟ್ಟಿರುವವನು ಆದ ಆತನನ್ನು ಪ್ರಾಣನಾಥ ಎಂದು ಸಂಬೋಧಿಸಿ ಆ ರಾಜನನ್ನು ಮೆಲ್ಲಗೆ ಕರೆದಳು. ಮೆಲ್ಲಗೆ ಆ ರಾಕ್ಷಸನ ತೊಡೆಗಳಿಂದ ಶೂಲವನ್ನು ಸೆಳೆದುಕೊಂಡು ಅದನ್ನು ತೆಗೆದುಕೊಂಡು ಶೀಘ್ರವಾಗಿ ಈ ದುರಾತ್ಮನನ್ನು ನಿಗ್ರಹಿಸು ಎಂದಳು. ಇಂತೆಂದ ಆ ಬಾಲಕಿಯ ಕೈಗಳಿಂದ ತ್ರಿಶೂಲವನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಆ ರಾಜನು ಹರ್ಷಗೊಂಡನು. ಎಳನೇಸರಿನ ಹೊಂಬಣ್ಣವುಳ್ಳವನು, ಮಹಾಬಾಹುವು ಆದ ಆ ಶತ್ರುಜಿದ್ ರಾಜನು ಆ ಕನ್ಯಕೆಗೆ ಅಭಯವನ್ನು ಕೊಡುವವನಾಗಿ ಇಂತೆಂದು ಹೇಳಿದನು.
ಆಗಲವನು ಮಲಗಿರುವ ರಾಕ್ಷಸನನ್ನು ನಿರ್ಭಯವಾಗಿ ಎಡಗಾಲಿನಿಂದ ಒದೆಯುತ್ತಾ ಚಕ್ರಾಯುಧವನ್ನು ಧರಿಸಿ ಲೋಕಗಳನ್ನು ಸಂರಕ್ಷಿಸುವ ಶ್ರೀಹರಿಯನ್ನೇ ಮನಸ್ಸಿನಲ್ಲಿ ಸ್ಮರಿಸುತ್ತಿದ್ದನು. ಎಲೈ ಮೂಢನೆ, ಕನ್ಯೆಯರನ್ನು ಬಲಾತ್ಕಾರದಿಂದ ಸೆಳೆಯುವುದರಲ್ಲಿ ಲಾಲಸನಾಗಿರುವವನೇ, ಎದ್ದು ನನ್ನೊಡನೆ ಯುದ್ಧವನ್ನು ಮಾಡು. ನಾನು ನಿದ್ರಿಸುತ್ತಿರುವ ಶತ್ರುವನ್ನು ಕೊಲ್ಲುವವನಲ್ಲ. ಇಂತೆಂದ ಅವನ ಮಾತನ್ನು ಕೇಳಿ ಆ ರಾಕ್ಷಸ ಪುತ್ರನು ಸಂಭ್ರಮದಿಂದ ಎಚ್ಚೆತ್ತು, ಪ್ರಿಯೆ, ನನ್ನ ತ್ರಿಶೂಲವನ್ನು ಕೊಡು ಎಂದು ಆ ವಿದ್ಯಾಧರ ಕನ್ಯಕೆಯನ್ನು ಮತ್ತೆ ಮತ್ತೆ ಕೇಳಿದನು. ಮೃತ್ಯುವಿನ ಮನೆಯನ್ನು ಹೊಕ್ಕಿರುವ ಇವನು ಯಾರು? ಯಾವನಲ್ಲಿ ಯಮಧರ್ಮರಾಜನು ಇಂದು ಕೋಪಗೊಂಡಿರುವನು? ಯಾವನ ಆಯುಷ್ಯವು ಇಂದಿಗೆ ಮುಗಿದಿರುವುದು? ಅಂತಹವನೇ ಎಂದು ನನ್ನ ಕಣ್ಣುಗಳಿಗೆ ಕಾಣಿಸಬೇಕು. ಕೆಲವು ಸುಂದರಿಯೇ, ನನಗೆ ತ್ರಿಶೂಲವಾದರೂ ಏಕೆ? ಪ್ರಚಂಡಗಳಾದ ಈ ಬಾಹುದಂಡಗಳ ತಿನಿಸನ್ನು ಕಳೆಯುವ ಭುಜಬಂಧವನ್ನು ಸಹಿಸಲು ಕ್ಷುದ್ರನಾದ ಈ ಮನುಷ್ಯನೆಂದಾದರೂ ಶಕ್ತನಾದಾನೆ. ನೀನು ಹೆದರಬೇಡ. ಈಗ ನನ್ನ ಚಮತ್ಕಾರವನ್ನು ನೋಡು. ಈತನು ನನಗೆ ಈಗ ಭಕ್ಷ್ಯ ಪದಾರ್ಥವಾಗಿರುವನು. ನನಗೆ ಹೆದರಿರುವ ಕಾಲ ಯಮನಿಂದಲೇ ಈ ಮನುಷ್ಯನು ನನಗೆ ಆಹಾರವಾಗಿ ಕಳುಹಿಸಲ್ಪಟ್ಟಿರುವನು. ಇಂತು ನುಡಿದು ಆ ದಾನವನು ಕಲ್ಲಿಗಿಂತಲೂ ಕಠಿಣಗಳಾದ ತನ್ನ ಮುಷ್ಟಿಗಳಿಂದ ವೇಗವಾಗಿ ಓಡಿಬಂದು ಆ ಮಹಾರಾಜನ ಹೃದಯ ಪ್ರದೇಶಕ್ಕೆ ಗಾಢವಾದ ಪ್ರಹಾರಗಳನ್ನು ಕೊಟ್ಟನು. ಚಕ್ರಪಾಣಿಯಾದ ಮಹಾವಿಷ್ಣುವಿನಿಂದ ರಕ್ಷಣೆಯನ್ನು ಪಡೆದಿದ್ದ ಆ ರಾಜನಾದರೂ ಕಠಿಣವಾದ ವಕ್ಷ ಪ್ರದೇಶವುಳ್ಳವನಾದುದರಿಂದ ಅತ್ಯಲ್ಪವಾದರೂ ನೋವನ್ನು ಹೊಂದಲಿಲ್ಲ. ಅದಕ್ಕೆ ಬದಲಾಗಿ ರಾಕ್ಷಸನ ಕೈಯೇ ಜರ್ಜರಿತವಾಯಿತು. ಆಗ ರಾಜನು ಕೋಪಗೊಂಡು ಅಂಗೈಯಿಂದ ರಾಕ್ಷಸನ ಮುಖಕ್ಕೆ ಬಲವಾದ ಪೆಟ್ಟನ್ನು ಕೊಟ್ಟನು. ಅವನು ತಲೆ ತಿರುಗಿ ಭೂಮಿಯಲ್ಲಿ ಬಿದ್ದು ಮೆಲ್ಲಗೆ ಚೇತರಿಸಿಕೊಂಡು ಮೇಲಕ್ಕೆದ್ದನು. ಮಹಾಬಲಶಾಲಿಯಾದುದರಿಂದ ಅವನು ಮತ್ತೆ ಧೈರ್ಯವನ್ನು ಅವಲಂಬಿಸಿ ರಾಜನಿಗೆ ಹೇಳತೊಡಗಿದನು. ರಾಕ್ಷಸನು ಹೇಳುತ್ತಾನೆ, ಈಗ ತಿಳಿಯಿತು, ನೀನು ಮನುಷ್ಯ ಮಾತ್ರನಲ್ಲ, ಚತುರ್ಭುಜನು ದಾನವ ವೈರಿಯೋ ಆದ ಆ ಮಹಾವಿಷ್ಣುವೇ ನೀನು. ನನ್ನ ಅಜಾಗರೂಕತೆಯ ಸಮಯವನ್ನರಿತು ಮನುಷ್ಯ ವೇಷದಿಂದ ಬಂದಿರುವೆ. ಮಧುಸೂದನನೇ, ನೀನು ನಿಜವಾಗಿಯೂ ಪರಾಕ್ರಮಿಯಾಗಿದ್ದರೆ ನಾನು ಕೇಳುವ ಈ ಮಾತನ್ನು ನಡೆಸಿಕೊಡು. ಈ ಮಹಾಶೂಲವನ್ನು ನನಗೆ ಕೊಟ್ಟು ನಿನ್ನ ಆಯುಧಗಳನ್ನೇ ತೆಗೆದುಕೊಂಡು ನನ್ನೊಡನೆ ಯುದ್ಧ ಮಾಡು. ಮಹಾಬಲಶಾಲಿಗಳಾದ ಕೈಟಭನೆ ಮುಂತಾದ ಅನೇಕ ರಾಕ್ಷಸರು ಕಪಟ ರೂಪಿಯಾದ ನಿನ್ನ ಮೋಸಕ್ಕೆ ಒಳಗಾಗಿ ಯುದ್ಧರಂಗದಲ್ಲಿ ಮಡಿದರು. ಒಬ್ಬನನ್ನಾದರೂ ನೀನು ಬಲದಿಂದ ನಿಗ್ರಹಿಸಲಿಲ್ಲ. ನೀನು ವಾಮನ ರೂಪವನ್ನು ತಾಳಿ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದೆಯಲ್ಲವೇ? ನಾರಸಿಂಹವೆಂಬ ನಿನ್ನ ವಿಚಿತ್ರ ರೂಪದಿಂದ ಹಿರಣ್ಯಕಶಿಪುವು ಹತನಾದನು. ಜಡೆಗಳನ್ನು ಕಟ್ಟಿದ ತಾಪಸ ವೇಷದಿಂದ ಲಂಕೇಶ್ವರನಾದ ರಾವಣನು ನಾಶವನ್ನು ಹೊಂದಿದನು. ಗೊಲ್ಲರ ಹುಡುಗನ ವೇಷವನ್ನು ತಾಳಿದ ನಿನ್ನಿಂದ ಕಂಸನೆ ಮೊದಲಾದ ರಾಕ್ಷಸರೆಲ್ಲರೂ ನಿಗ್ರಹಿಸಲ್ಪಟ್ಟರು. ಮೋಹಿನಿಯ ರೂಪದಿಂದ ದಾನವರನ್ನು ಮೋಸಗೊಳಿಸಿ ನೀನು ಅಮೃತವನ್ನು ಕದ್ದುಕೊಂಡು ಹೋದೆ. ಮತ್ಸ್ಯರೂಪಧಾರಿಯಾದ ನಿನ್ನಿಂದ ಶಂಖನೆ ಮೊದಲಾದ ಅನೇಕ ರಾಕ್ಷಸರು ನಿಹತರಾದರು. ನೀನು ಮಾಯಾವಿಗಳಲ್ಲಿ ಅಗ್ರಗಣ್ಯನು, ಶತ್ರುಗಳ ಮರ್ಮಗಳನ್ನು ತಿಳಿದು ಕಾರ್ಯವನ್ನು ಸಾಧಿಸಿಕೊಳ್ಳುವವನು. ಇಂದು ಆ ಶೂಲವೊಂದನ್ನು ನನಗೆ ಕೊಟ್ಟೆಯಾದರೆ ನಿನಗೆ ನಾನು ಹೆದರುವುದಿಲ್ಲ. ಅಥವಾ ಕೇವಲ ಕೇಡಿಗಳಿಗೆ ಉಚಿತಗಳಾದ ಈ ದೈನ್ಯದ ಮಾತುಗಳಿಂದ ಆಗಬೇಕಾದುದೇನು? ಆ ತ್ರಿಶೂಲವನ್ನು ನೀನು ಬಿಡಲೊಲ್ಲೆ. ನಿನ್ನನ್ನು ನಾನು ಯುದ್ಧದಲ್ಲಿ ಜಯಿಸಲಾಗುವುದಿಲ್ಲ. ದೇಹವನ್ನು ತಾಳಿದವನು ಇಂದು ನಾಳೆಯೋ ಅವಶ್ಯವಾಗಿ ಸಾಯಲೇಬೇಕು. ಪರಾಕ್ರಮದಿಂದಾಗಲಿ ಮೋಸದಿಂದಲೇ ಆಗಲಿ ನಿನ್ನ ಕೈಗಳಲ್ಲಿ ಮರಣವನ್ನು ಪಡೆಯುವುದೇ ಉತ್ತಮವು. ಈ ವಿದ್ಯಾಧರ ಕನ್ಯೆಯು ನನ್ನಿಂದ ದೂಷಿತಳಾಗಿಲ್ಲ, ಸತಿಯಾಗಿಯೇ ಇರುವಳು. ಇವಳನ್ನು ನೀನು ಸಾಕ್ಷಾತ್ಕರಿಸಿದ ಲಕ್ಷ್ಮೀ ದೇವಿಯೆಂದೇ ತಿಳಿಯಬೇಕು. ನಿನಗೋಸ್ಕರವಾಗಿಯೇ ಇವಳು ನನ್ನಿಂದ ರಕ್ಷಿತಳಾಗಿರುವಳು. ಇಂತು ನುಡಿದು ಆ ರಾಕ್ಷಸನು ಪರ್ವತಗಳ ಕೋಡುಗಲ್ಲುಗಳನ್ನು ಅಲ್ಲಾಡಿಸುವಂತಹ ತನ್ನ ಎಡಗೈಯಿಂದ ಮಹಾರಾಜನ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಅತ್ಯಂತ ಬಲವಾಗಿ ಪ್ರಹಾರ ಮಾಡಿದನು. ಆ ರಾಜೇಂದ್ರನಾದರೂ ಆ ಪ್ರಹಾರವನ್ನು ಸಹಿಸಿಕೊಂಡು ತ್ರಿಶೂಲವನ್ನು ಕೈಯಲ್ಲಿ ತೂಗಾಡಿಸುತ್ತಾ ರಾಕ್ಷಸನ ವಕ್ಷವನ್ನೇ ಅದಕ್ಕೆ ಗುರಿಯಾಗಿ ಮಾಡಿಕೊಂಡನು. ಮಹಾಬಾಹುವಾದ ಆತನು ಹೊಡೆದು ತಿವಿದ ಕ್ಷಣದಲ್ಲಿಯೇ ಆ ರಾಕ್ಷಸನು ಪ್ರಾಣಗಳನ್ನು ತ್ಯಜಿಸಿ ನೆಲಕ್ಕೆ ಬಿದ್ದನು. ಇಂತು ದೇವತೆಗಳನ್ನು ನಡುಗಿಸುತ್ತಿದ್ದ ಕಂಕಾಲ ಕೇತುವನ್ನು ನಿಗ್ರಹಿಸಿ ಶತ್ರುಜಿದ್ ರಾಜೇಂದ್ರನು ಪುಳಕಿತ ಶರೀರವುಳ್ಳವನಾಗಿ ನೋಡುತ್ತಾ ನಿಂತಿದ್ದ ವಿದ್ಯಾಧರಿಯನ್ನು ಕುರಿತು ಇಂತೆಂದನು. ಕೆಲವು ಮಂಗಳಾಂಗಿಯೇ, ಕೃತಜ್ಞಳೆ, ನಾರದ ಮುನಿಯು ಆಜ್ಞೆ ಮಾಡಿದಂತೆ ನಿನ್ನ ಅಭೀಷ್ಟವು ಹೀಗೆ ನನ್ನಿಂದ ನೆರವೇರಿತು. ಈಗ ನಿನಗಾಗಿ ನಾನು ಮತ್ತೇನನ್ನು ಮಾಡಬೇಕೆಂಬುದನ್ನು ತಿಳಿಸು. ಗಂಭೀರ ಮಾನಸನಾದ ಆತನ ಈ ಮಾತುಗಳನ್ನು ಕೇಳಿ ಆಕೆಯು ಹೇಳತೊಡಗಿದಳು. ಮಲೆಯ ಗಂಧಿನಿಯು ಹೇಳುತ್ತಾಳೆ, ವಿಶಾಲ ಬುದ್ಧಿಯೇ, ವೀರನೇ, ಪ್ರಾಣೇಶ್ವರ, ನಿನ್ನ ಪ್ರಾಣಗಳನ್ನೇ ಪಣವನ್ನಾಗಿಟ್ಟು ಜಯಿಸಲ್ಪಟ್ಟವಳು, ಸತ್ಕುಲ ಪ್ರಸೂತಳು, ಪರಿಶುದ್ಧಳು, ಕನ್ಯೆಯೂ ಆದ ನನ್ನನ್ನು
ಹೀಗೇಕೆ ಪ್ರಶ್ನೆ ಮಾಡುತ್ತಿರುವೆ? ಇಂತೆಂದು ಆ ಕನ್ಯೆಯು ಹೇಳುತ್ತಿರುವಂತೆಯೇ ಸ್ವೇಚ್ಛಾಚಾರಿಯಾದ ನಾರದ ಮುನಿವರಿಯರು ಪುನಃ ದೇವಲೋಕದಿಂದ ಅನಿರೀಕ್ಷಿತವಾಗಿಯೇ ಅವರಿಬ್ಬರು ಇದ್ದಲ್ಲಿಗೆ ಬಂದು ಸೇರಿದರು. ಮುನಿಶ್ರೇಷ್ಠರಾದ ಆತನನ್ನು ಕಂಡು ಅವರಿಬ್ಬರು ಅತ್ಯಂತ ಸಂತೋಷಗೊಂಡರು. ಆತನಿಗೆ ಪ್ರಣಾಮಗಳನ್ನು ಮಾಡಲು ಮುನಿಯು ಅವರಿಗೆ ಅನೇಕ ಆಶೀರ್ವಾದಗಳನ್ನು ಮಾಡಿದರು. ಬಳಿಕ ನಾರದ ಮಹರ್ಷಿಯೇ ಅವರಿಬ್ಬರಿಗೂ ಪ್ರಾಣಿಗ್ರಹಣವನ್ನು ಮಾಡಿಸಿದನು. ಅಕ್ಷತಾರೋಪಣಾದಿಗಳನ್ನು ಮಾಡಿಕೊಂಡು ಮಂಗಳಾಶೀರ್ವಾದಗಳನ್ನು ತಳೆದು ತಮಗೆ ಇಷ್ಟ ಬಂದಂತೆ ಹೊರಡಲು ಅನುವಾದರು. ಬಳಿಕ ಆ ಶತ್ರುಜಿನ್ ಮಹಾರಾಜನು ಮಡದಿಯಾದ ಮಲಯಗಂಧಿನಿಯೊಡನೆ ಪಾತಾಳ ಲೋಕವನ್ನು ಬಿಟ್ಟು ನಾಗರಿಕರಿಂದ ಬಹುವಿಧವಾಗಿ ಅಲಂಕೃತವಾಗಿದ್ದ ತನ್ನ ವಾರಾಣಸಿ ನಗರಕ್ಕೆ ಹಿಂದಿರುಗಿದನು. ಆ ಕ್ಷೇತ್ರವನ್ನು ನೋಡುವುದರಿಂದಲೇ ಕುಶಲನಾದ ಮಾನವನು ಎಂದಿಗೂ ನರಕವಾಸವನ್ನು ಅನುಭವಿಸುವುದಿಲ್ಲವಷ್ಟೇ, ಆ ನಗರವು ಮಹೇಂದ್ರಾದಿಗಳಿಗೂ ಪ್ರವೇಶಿಸಲು ದುಸ್ಸಾಧ್ಯವಾದುದು. ಮೋಕ್ಷ ಪದವಿಗೆ ಅದು ಕಾರಣವಾದುದು. ಮೂರು ಲೋಕದ ಜೀವರಿಗೂ ಅಭಿಲಾಷಾಸ್ಪದವಾದ ಆ ಪುರಿಯನ್ನು ಸ್ಮರಿಸಿದ ಮಾತ್ರದಿಂದಲೇ ಮನುಷ್ಯನ ಪಾತಕಗಳು ದೂರವಾಗುವವು. ಆ ಪುರವನ್ನು ಪ್ರವೇಶ ಮಾಡುವುದರಿಂದ ಮನುಷ್ಯನು ಮಹಾಪಾತಕಗಳಿಂದಲೂ ಪರಾಭವವನ್ನು ಹೊಂದುವುದಿಲ್ಲವು. ಅಂತಹ ಕಾಶಿ ಕ್ಷೇತ್ರವನ್ನು ಆ ರಾಜನು ಪ್ರವೇಶಿಸಿದನು. ಆ ವಿದ್ಯಾಧರ ಕನ್ಯೆಯು ದೂರದಿಂದಲೇ ಕಾಶಿಯ ಮಹಾವೈಭವವನ್ನು ನೋಡಿದವಳಾಗಿ ಸ್ವರ್ಗಲೋಕವನ್ನು, ತಾನು ವಾಸವಾಗಿದ್ದ ಪಾತಾಳ ಲೋಕವನ್ನು ತಾನೇ ನಿಂದಿಸಿಕೊಂಡಳು. ಆ ಮಧುವಣಗಿತ್ತಿಯು ಅಪರಿಮಿತ ಆನಂದದ ಧ್ವಜದಂತೆ ಮೆರೆಯುತ್ತಿರುವ ಆ ಕಾಶಿಯನ್ನು ನೋಡಿ ಎಷ್ಟು ಸಂತೋಷಗೊಂಡಳೋ ಅಷ್ಟನ್ನು ಶತ್ರುಜಿದ್ ರಾಜನನ್ನು ಪತಿಯಾಗಿ ಪಡೆದುದರಿಂದಲೂ ಹೊಂದಲಿಲ್ಲ. ತೀಕ್ಷ್ಣ ಬುದ್ಧಿಯುಳ್ಳ ಆಕೆಯು ಆತನನ್ನು ಪತಿಯಾಗಿಯೂ ಕಾಶಿಯನ್ನು ರಾಜಧಾನಿಯಾಗಿಯೂ ಪಡೆದು ತಾನೇ ಕೃತಕೃತ್ಯಳೆಂದು ಚಿಂತಿಸಿ ಅನ್ಯಾದೃಶವಾದ ಸೌಖ್ಯವನ್ನು ಪಡೆದಳು. ಆ ಶತ್ರುಜಿದ್ ರಾಜನು ಮಲೆಯ ಗಂಧಿನಿಯನ್ನು ರಾಣಿಯನ್ನಾಗಿ ಪಡೆದು ಧರ್ಮವನ್ನು ಅನುಸರಿಸಿದ ಕಾಮವನ್ನೇ ಸೇವಿಸುತ್ತಿರುವವನಾಗಿ ಉತ್ತಮ ಸುಖವನ್ನು ಪಡೆದನು. ಪತಿಭಕ್ತಿ ಪರಾಯಣೆಯಾದ ಆ ಮಹಾರಾಣಿಯು ಪುತ್ರ ಸಂತತಿಯನ್ನು ಅಪೇಕ್ಷಿಸಿ ಒಮ್ಮೆ ವಿಷ್ಣುಭಕ್ತಾಗ್ರೇಸರನಾದ ಆ ಪತಿದೇವನಲ್ಲಿ ಏಕಾಂತವಾಗಿ ಇಂತೆಂದು ವಿಜ್ಞಾಪಿಸಿಕೊಂಡಳು. ರಾಣಿಯು ಹೇಳುತ್ತಾಳೆ, ಮಹಾರಾಜ, ಸ್ವಾಮಿಯಾದ ನಿನ್ನ ಅಪ್ಪಣೆಯಾದರೆ ನಾನು ಪುತ್ರಾಭಿಲಾಷೆಯನ್ನು ಈಡೇರಿಸುವಂತಹ ಅಭೀಷ್ಟ ತೃತೀಯ ಎಂಬ ಮಹಾವ್ರತವನ್ನು ಆಚರಿಸಬೇಕೆಂದಿರುವೆನು. ರಾಜನು ಹೇಳುತ್ತಾನೆ, ದೇವಿಯೇ, ಅಭೀಷ್ಟ ತೃತೀಯೆಯಲ್ಲಿ ಮಾಡುವ ವ್ರತವು ಎಂತಹುದೆಂಬುದನ್ನು ನನಗೆ ಹೇಳು. ಅದರಲ್ಲಿ ಯಾವ ದೇವತೆಯು ಪೂಜಿಸಲ್ಪಡಬೇಕು? ಪೂಜೆಯ ಕ್ರಮವೇನು? ಯಾವ ಫಲವು ಲಭಿಸುವುದು? ಪತಿಯಿಂದ ಅನುಜ್ಞೆಯನ್ನು ಪಡೆಯದೆ ಪತ್ನಿಯು ಯಾವ ವ್ರತಾದಿಗಳನ್ನು ನಡೆಸಿದರೂ ಅವಳು ಜೀವಿಸಿರುವವರೆಗೂ ದುಃಖಗಳನ್ನೇ ಅನುಭವಿಸುತ್ತಾ ಮೃತಳಾದ ಮೇಲೆ ನರಕವನ್ನು ಸೇರುವಳಲ್ಲವೇ? ಇಂತೆಂದು ರಾಜನು ಮಾಡಿದ ಪ್ರಶ್ನೆಯನ್ನು ಕೇಳಿ ಮಹಾರಾಣಿಯು ಆ ವ್ರತದ ಕರ್ತವ್ಯವನ್ನೆಲ್ಲ ರಹಸ್ಯ ಸಹಿತವಾಗಿ ಆತನಿಗೆ ಹೇಳಲು ಉಪಕ್ರಮಿಸಿದಳು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವೀರೇಶ್ವರ ಲಿಂಗ ಪ್ರಾದುರ್ಭಾವ ಅಮಿತ್ರಜಿತ್ ಪರಾಕ್ರಮ ವರ್ಣನವೆಂಬ 82ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.